ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಶ್ರೀಮಂತಗಡ ಗ್ರಾಮದ ಶ್ರೀ ಪಾಂಡುರಂಗ ದೇವಸ್ಥಾನದಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿಯ ಮಹಾಪೂಜೆ ಹಾಗೂ ಮಹಾಪ್ರಸಾದ ಕಾರ್ಯಕ್ರಮ ಜರುಗಿತು. ಪೂಜಾ ಕಾರ್ಯಕ್ರಮದ ನಿಮಿತ್ತವಾಗಿ ಜನನ ಅಯ್ಯಪ್ಪ ಸ್ವಾಮಿಗೆ ವಿಶೇಷ ಅಭಿಷೇಕ, ಹೋಮ, ಹವನ ಮತ್ತು ಮಹಾಪೂಜೆ ನೆರವೇರಿತು. ದೇವಿಹಾಳದ ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿ ವತಿಯಿಂದ 22ನೇ ವರ್ಷದ ಮಹಾಪೂಜೆ ಹಾಗೂ ಮಹಾಪ್ರಸಾದ ಕಾರ್ಯಕ್ರಮವು ಶ್ರದ್ಧಾ ಭಕ್ತಿಯೊಂದಿಗೆ ವಸ್ತ್ರಮಾಲಾಧಾರಿಗಳ ಹರ್ಷೋದ್ಗಾರದ ಮಧ್ಯೆ ತುಂಬಾ ಭಕ್ತಿಪೂರ್ವಕವಾಗಿ ಜರುಗಿತು. ಈ ಮಹಾಪೂಜಾ ಕಾರ್ಯಕ್ರಮದಲ್ಲಿ 50ಕ್ಕೂ ಅಧಿಕ ಮಾಲಾಧಾರಿಗಳು ಪಾಲ್ಗೊಳ್ಳುವ ಮೂಲಕ ಶ್ರೀ ಅಯ್ಯಪ್ಪ ಸ್ವಾಮಿಯ ಸ್ಮರಣೆಯೊಂದಿಗೆ ಭಕ್ತಿಯ ಹೊನಲು ಹರಿಸಿದರು. ಅಯ್ಯಪ್ಪ ಸ್ವಾಮಿಯ ಮಹಾಪೂಜೆ ಹಾಗೂ ಮಹಾಪ್ರಸಾದ ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳು ಸೇರಿದಂತೆ ಸರ್ವ ಸದ್ಭಕ್ತರು ಪಾಲ್ಗೊಳ್ಳುವ ಮೂಲಕ ಶ್ರೀ ಅಯ್ಯಪ್ಪ ಸ್ವಾಮಿಯ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿದರು. ಕಾರ್ಯಕ್ರಮದ ಸಂದರ್ಭದಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿಯವರು ಬೆಳ್ಳಟ್ಟಿ, ಶಿರಹಟ್ಟಿ, ಗದಗ ಹಾಗೂ ಲಕ್ಷ್ಮೇಶ್ವರ ಮಾರ್ಗವಾಗಿ ಸಂಚರಿಸುವ ಎಲ್ಲಾ ವಾಹನಗಳನ್ನು ತಡೆದು ಮಹಾಪ್ರಸಾದ ಸ್ವೀಕರಿಸಿಕೊಂಡು ಹೋಗಲು ವಿನಂತಿ ಮಾಡುತ್ತಿರುವುದು ತುಂಬಾ ವಿಶೇಷವಾಗಿತ್ತು. ವರದಿ ಚಂದ್ರಶೇಖರ್ ಸೋಮಣ್ಣನವರ್. ಸೇವಾ ಸಮಿತಿ ದೇವಿಹಾಳ ಮತ್ತು ಶ್ರೀಮಂತಗಡ ತಾಂಡ ಊರಿನ ಸದಸ್ಯರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಪ್ರತಿ ವರ್ಷ ಇದೇ ಥರ ನಾವು ಮಹಾಪೂಜೆ ಮಾಡ್ತಾ ಬಂದಿದ್ದೀವಿ. ಇದು 22ನೇ ವರ್ಷದ ಮಹಾಪೂಜೆ ಇರುತ್ತದೆ ಮತ್ತು ನಮ್ಮ ಸನ್ನಿಧಾನವನ್ನು ನಾವು ಶ್ರೀ ಹೊಳಲಮ್ಮ ದೇವಿ ದೇವಸ್ಥಾನದಲ್ಲಿ 22ನೇ ವರ್ಷದ ಸನ್ನಿಧಾನ. ನಮ್ಮ ಹೆಸರು ಅಚ್ಯುತ್ ಗುರುಸ್ವಾಮಿ ಅಂತ ಹೇಳಿಬಿಟ್ಟು ಇಲ್ಲಿ ಪ್ರತಿ ವರ್ಷ 22 ವರ್ಷವೂ ನಿರಂತರ ತಪ್ಪದೇ ಇದೇ ಥರ ಮಹಾಪೂಜೆ ಬರುತ್ತದೆ, ನಡೆಯುತ್ತದೆ. ಮತ್ತು ದಾನಿಗಳು, ಭಕ್ತಾದಿಗಳು ಸಾಕಷ್ಟು ಜನ ನಮಗೆ ಧನ ಸಹಾಯ, ಧಾನ್ಯ ಸಹಾಯ ಎಲ್ಲವನ್ನು ಮಾಡುತ್ತಾ ಇಲ್ಲಿವರೆಗೂ ನಡೆದು ಬಂದಿದೆ. ಮತ್ತು 25ನೇ ವರ್ಷಕ್ಕೆ ನಾವು ಒಂದು ವಿಶೇಷ ಪೂಜೆಯನ್ನು ಇಟ್ಕೊಂಡು ನಾವು ಇಲ್ಲಿ ನೆರವೇರಿಸಬೇಕಂತ ಆಸೆ ಇದೆ ನಮ್ಮದು. ಮತ್ತು 25ನೇ ವರ್ಷಕ್ಕೆ ನಾವು ಶ್ರೀ ಹೊಳಲಮ್ಮ ದೇವಿ ದೇವಸ್ಥಾನದಲ್ಲಿ ಏನಾದರೂ ಒಂದು ತೀರ್ಮಾನ ತಗೊಂಡು ಏನಾದರೂ ಒಂದು ವಿಶೇಷ ಮಾಡ್ಬೇಕಂತ ಆಸೆ ಇಟ್ಕೊಂಡು ಕುತ್ಕೊಂಡಿದ್ದೀವಿ. ಪಾಂಡುರಂಗನ ದೇವಸ್ಥಾನ, ದೇವಿಹಾಳ, ಶ್ರೀ ಹೊಳಲಮ್ಮ ದೇವಿ ದೇವಸ್ಥಾನದಲ್ಲಿ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿ, ದೇವಿಹಾಳ.